ಬೊಂಬಾಟ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿರುವಂಥ ಒಂದು ಗ್ರೇವಿ ಮಾಡಿದ್ದೀನಿ. ಬರೀ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಚಪಾತಿ ಜೊತೆ ಪೂರಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು, ಹಾಗೂ ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಹಾಗೂ ಕೆಲವು ಐಟಮ್ಗಳನ್ನು ಹಾಕಿ ಮಾಡಿರುವಂಥದ್ದು, ಅಂದರೆ ತರಕಾರಿಗಳನ್ನು ಜಾಸ್ತಿ ಹಾಕಿಲ್ಲ. ಬನ್ನಿ ಹೇಗೆ ಮಾಡಿದೆ ಅಂತ ನಿಮಗೆ ಕೂಡ ಹೇಳ್ತಿದ್ದೀನಿ. ಈಗ ನೋಡಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೂ ಹಸಿಮೆಣಸಿನ್ಕಾಯಿ ಎರಡನ್ನೂ ಸ್ವಲ್ಪ ಹುರಿದು ತೊಗೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಸಿ ಕೂಡ ಹಾಕ್ಬೋದು. ಹಾಗೂ ಒಂದು ಹಿಡಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು 4-5 ಬೆಳ್ಳುಳ್ಳಿ, ಹಾಗೂ ಸ್ವಲ್ಪ ಟೇಸ್ಟಿಗೆ ಅಂತ ನಾನು ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ನಿಮಗೆ ಬೇಡ ಅನ್ನೋ ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಪುಟಾಣಿ ಅಂತ ಕೂಡ ಹಾಕೋಬೋದು, ಅಂದರೆ ಹುರಿಗಡಲೆ ಕೂಡ ಹಾಕೋಬೋದು. ಇದನ್ನೆಲ್ಲ ಹಸಿಯಾಗಿ ನಾವು ಮಿಕ್ಸಿ ಮಾಡ್ಕೊಂಬರ್ತೀನಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ, ಅಥವಾ ಕುಕ್ಕರ್ಗೆ ಹಾಕ್ಕೊಳ್ಳಿ ನೀವು. ನಾನು ಕುಕ್ಕರಲ್ಲಿ ಹಾಕಿದ್ದೀನಿ ನೋಡಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಹೆಚ್ಚಿಸಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಸಿಂಪಲ್ಲಾಗಿದೆ, ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ. ಇಲ್ಲಿ ಮಸಾಲೆ ನಾನು ಹಸಿದಾಗಿ ರುಬ್ಬಿರೋದು, ನೀವು ಬೇಕಾದರೆ ಫ್ರೈ ಮಾಡಿ ಕೂಡ ತೊಗೋಬೋದು. ಎರಡೂ ರೀತಿ ಕೂಡ ಬೇರೆ ಬೇರೆ ಟೇಸ್ಟ್ ಕೊಡುತ್ತೆ. ನಾನು ಇದೇ ರೀತಿಯಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಜಾಸ್ತಿ ಕೂಡ ಏನು ತರಕಾರಿಗಳನ್ನು ಕೂಡ ನಾನು ತೊಗೊಂಡಿಲ್ಲ ಇಲ್ಲಿ ನೋಡಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗ್ತಿದೆ ಅಂದಾಗ ನಾನಿಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಮೀಡಿಯಮ್ ಗಾತ್ರದ್ದು ಅದನ್ನು ಕೂಡ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಡುಗೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ನೀವು ಹಾಕ್ಕೋಬೋದು ನೋಡಿ. ಇದು ಸ್ವಲ್ಪ ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆದ್ರೇ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೂ ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮಧ್ಯದಲ್ಲಿ. ಇದನ್ನು ಹಾಕಿಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಬರುತ್ತೆ. ಇಲ್ಲಿ ಗೋಡಂಬಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ನಮಗೆ ಗ್ರೇವಿ ನೋಡಿ. ಈಗ ಫ್ರೈ ಆಗಿದೆ. ಇವಾಗ ಕೆಲವು ಮಸಾಲೆ ಐಟಮ್ಗಳನ್ನು ಹಾಕ್ತೀನಿ ನೋಡಿ. ಒಂದು 1/4 ಚಮಚದಷ್ಟು ನಾನು ಅರಿಶಿನ ಹಾಕಿದ್ದೀನಿ. ಹಾಗೂ ಇಲ್ಲಿ ಕೋರಿಯಾಂಡರ್ ಪೌಡ್ರು ನಿಮಗೆ ತಕ್ಕಂತೆ, ಅಂದರೆ ನೀವು ಕ್ವಾಂಟಿಟಿ ತಕ್ಕಂತೆ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಕೋರಿಯಾಂಡರ್ ಪೌಡ್ರು, ಹಾಗೂ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ, ಹಾಗೂ ಮತ್ತೊಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಇಲ್ಲಿ ಕುಟ್ಟಿರುವಂಥ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸಿನ ಪುಡಿ ನಿಮಗೆ ಹಾಕಬೇಕು ಅಂದ್ರೆ ಹಾಕ್ಕೊಳ್ಳಿ, ಅದನ್ನು ಸ್ಕಿಪ್ ಮಾಡ್ಕೋಬೋದು. ನಾನು ಸುಮ್ಮನೆ ಸ್ವಲ್ಪ ಮಧ್ಯದಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕಿದೆ ಅಷ್ಟೇ. ಅದು ಮನೆಯಲ್ಲೇ ಕುಟ್ ಮಾಡಿರುವಂಥದ್ದು ಅಂತ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆ ತೊಗೊಂಡಿದ್ದೆ. ಒಂದೇ ಒಂದು ಆಲೂಗಡ್ಡೆ ಇತ್ತು ಮನೆಯಲ್ಲಿ, ಅದನ್ನು ಕೂಡ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದೇ ಗ್ರೇವಿಗೆ ನೀವು ಬಟಾಣಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಬರೀ ಆಲೂಗಡ್ಡೆನ ಅಷ್ಟೇ ಹಾಕಿ ಮಾಡ್ತಿರುವಂಥದ್ದು ನೋಡಿ. ಆಲೂಗಡ್ಡೆನ ಹಾಕಿಬಿಟ್ಟು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಿಕ್ನೆಸ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು, ನಿಮಗೆ ಜಾಸ್ತಿ ಏನಿದಾಗೋದಿಲ್ಲ, ತೆಳ್ಳಗೆ ಅನಿಸೋದಿಲ್ಲ. ಅಂದರೆ ನೀವು ನೀರು ಹಾಕೋದ್ರ ಮೇಲೆ ಡಿಫ್ರೆಂಟ್ ಆಗಿರುತ್ತದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬೇಕಾದರೆ ನೀವು ಉಪ್ಪನ್ನ ಬೇಕಾದರೆ ಇವಾಗ ಉಪ್ಪನ್ನ ಹಾಕ್ಕೋಬೋದು ನೀವು. ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ರುಬ್ಬಿದ್ವಲ್ಲ ಮಸಾಲ, ಅದನ್ನು ಹಾಕಬೇಕಾಗುತ್ತೆ ನೋಡಿ. ಗ್ರೀನಾಗಿ ಬಂದಿದೆ ಮಸಾಲ ನೋಡಿ. ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ನಾನು ಗ್ರೈಂಡರ್ನ ಸಹಾಯದಿಂದ. ಈ ಎಲ್ಲ ಮಸಾಲೆನೂ ಇದಕ್ಕೆ ಹಾಕ್ತಿದ್ದೀನಿ. ರುಬ್ಬುವಾಗ ಜಾಸ್ತಿ ನೀರು ತೆಗೆದಿಟ್ಕೋಬೇಡಿ, ಆದಷ್ಟು ಗಟ್ಟಿನ ರುಬ್ಕೊಳ್ಳಿ ನೋಡಿ. ಈ ಒಂದು ಹದದಲ್ಲಿದ್ದರೆ ಸಾಕು ನಮಗೆ, ಜಾಸ್ತಿ ನೀರು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಮತ್ತಿದು ನಾವು ಒಂದು 3 ವಿಸಲ್ ಹಾಕಿಸಿದ್ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು. ನನಗೆ ಇದೇ ಹದ ಸಾಕು ಅನ್ನಿಸ್ತಿದೆ ಈಗ ನೋಡಿ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇವಾಗ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಫಸ್ಟೇ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಬೇಕು ಅಂದರೆ. ಮತ್ತು ನೀವು ಗರಂ ಮಸಾಲ ಆಗಲಿ ಬೇರೆ ಪೌಡ್ರ್ಗಳನ್ನು ಹಾಕಿದಿರಲ್ಲ, ಅದರಲ್ಲೂ ಕೂಡ ಒಮ್ಮೊಮ್ಮೆ ಉಪ್ಪಿರುತ್ತೆ, ಅದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ನಾನು 3 ವಿಸಲ್ ಅಥವಾ 2 ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. 2 ವಿಸಲ್ ಆಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಘಮ್ ಘಮ್ ಅಂತ ನಮ್ಮ ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ. ಹಾಗೂ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ನೋಡಿ. ಸಿಂಪಲ್ಲಾಗಿ ಮಾಡಿರುವಂಥದ್ದು. ಮನೆಯಲ್ಲಿ ಆಲೂಗಡ್ಡೆ ಅಂತೂ ಇದ್ದೇ ಇರ್ತವೆ,
ಅದನ್ನು ತೊಗೊಂಡು ಈ ರೀತಿಯಾಗಿ ನಾವು ಸಿಂಪಲಾಗಿ ಪಟ್ಟಂಗೆ ಮಾಡ್ಕೋಬೋದು. ಹಾಗೂ ತುಂಬ ಈಸಿ ಕೂಡ, ಟೈಮ್ ತೊಗೊಳ್ಳೋದಿಲ್ಲ. ನೋಡಿ ನಮ್ಮ ಆಲೂಗಡ್ಡೆ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ, ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ರುಚಿಯಾಗಿರುವ ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.